ಅಲ್ಲಿ ಬಿಜೆಪಿಲೇ ಇರೋದು. ನಂಬರ್ 1 ಅಡ್ಜಸ್ಟ್ಮೆಂಟ್ ಗಿರಾಕಿಗಳೆಲ್ಲ ಬಿಜೆಪಿಲಿದ್ದಾರೆ. ಎಲ್ಲದೂ ಅಡ್ಜಸ್ಟ್ಮೆಂಟೇ ಇರೋದು. ನಾಚಿಕೆ ಆಗಲ್ಲ ನಿಮ್ಗಳಿಗೆ, ಯೋಗ್ಯತೆಗೆ ನಿಮ್ಮ ಲೀಡರ್ಗಳಿಗೆ. ಚುನಾವಣೆ ಬೇಕಿಲ್ಲ, ಸೋಲೋದು ಫೈಟ್ ಮಾಡಬೇಕ್ರಿ, ಸೋಲೋದಲ್ಲ. ಅದೇ ವೋಟ್ ಹಾಕ್ಸಿ ಅವ್ರನ್ನ ಕಕ್ಕ ಬಿಕ್ಕಿ ಮಾಡಿಬಿಟ್ಟಿದ್ದಿದ್ರೆ ಹೇಗಿರ್ತಿತ್ತು ನಿಮ್ಮ ಆತ್ಮವಿಶ್ವಾಸ? 1-2 ಮತಗಳಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೇಗಿರ್ಬೇಕಾಗಿತ್ತು? ಹೆಂಗೆ ಚಳ್ಳೆ ಹಣ್ಣು ತಿನ್ಸಿದ್ವಿ, ಸೋತಿದೀವಿಪ್ಪ. ಕ್ರಿಕೆಟ್ ಮ್ಯಾಚ್ ಅಲ್ಲಿ ಜನ ಸೋಲನ್ನು ಬೇಜಾರು ಮಾಡ್ಕೊಳ್ಳಲ್ಲ, ಹೀನಾಯವಾಗಿ ಸೋತಾಗ ಬೇಜಾರು ಮಾಡ್ಕೊಳ್ಳೋದು. ಫೈಟ್ ಮಾಡೋದು ಜನ ಫೈಟ್ ಲಾಸ್ಟ್ ಬಾಲ್ ವರೆಗೂ ಮಾಡಿದ್ರಮ್ಮ, ಸಖತ್ ಫೈಟ್ ಮಾಡಿದ್ರು ಬಿಡಮ್ಮ ಪಾಪ. ಅದು ಲಾಸ್ಟ್ ಬಾಲ್ ಅಲ್ಲಿ ಒಂಚೂರು ಹಿಂಗೆ ಹೊಡೆದ್ಬಿಟ್ಟಿದ್ರೆ ಆಗ್ತಿತ್ತು ಪಾಪ, ಟ್ರೈ ಮಾಡ್ದ ಆಗ್ಲಿಲ್ಲ, ಹಂಗೆ ಸಮಾಧಾನ ಮಾಡ್ಕೊತಾರೆ ಅಲ್ವಾ? ಸೋಲನ್ನು ಅರಗಿಸ್ಕೋತಾರೆ. ಆ ಹಸಿವು ಇಲ್ಲದೆ ಇದ್ದವರೆಲ್ಲ ಲೀಡರ್ಗಳಾಗಿದ್ದೀರಿ ಬಿಜೆಪಿನಲ್ಲಿ, ಅಯೋಗ್ಯರ ಥರ. ನೀವುಗಳು ಪಕ್ಷ ಕಟ್ತೀರಾ, ನೀವು ನಿಮ್ಮ ಯೋಗ್ಯತೆಗೆ ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಕ್ಷೇತ್ರಗಳಲ್ಲಿ ಗೆಲ್ತಿರೋ ಇಲ್ವೋ ಎಲ್ಲರೂ? ಅಂದರೆ ಇವ್ರನ್ನ ಸರೆಂಡರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್. ಎಕ್ಸಾಕ್ಟ್ಲಿ, ದೇ ವಾಂಟ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಷ್ಟೇ, ಎಲ್ಲ ಅಡ್ಜಸ್ಟ್ಮೆಂಟ್. ನಂಬರ್ ಇರಲಿಲ್ಲ, ಬೇಕಿರಲಿಲ್ಲ, ಇರದೇ ಇರ್ಬೋದು, ಸೊ ವಾಟ್? ಹಾಗಿದ್ರೆ ಜಾರ್ಖಂಡಲ್ಲಿ ಬಿಜೆಪಿಗೆ ನಂಬರ್ ಇತ್ತಾ? ಯಾಕೆ ಹಾಕ್ಸಿದ್ರಿ NDA ಕ್ಯಾಂಡಿಡೇಟನಲ್ಲಿ? ಯಾಕೆ ಹಾಕ್ಸಿದ್ರು? ಅಲ್ಲಿ ಗೆದ್ರಲ್ಲ, ಹಂಗಾರೆ ಯಾಕೆ ಗೆದ್ರು? ಇಲ್ಲಿ ಗೆಲ್ಲಬೇಕಾಗಿರಲಿಲ್ಲ, ಫೈಟ್ ಇರಬೇಕಿತ್ತು, ಫೈಟ್ ಮಾಡಬೇಕಾಗಿತ್ತು. 18-18 JDS ಅಲ್ಲಿ ಏನಾರು ಆಗಲಿ, ನಿಮ್ದನ್ನ ಮಾಡಬೇಕಾಗಿತ್ತು, ಮಾಡಿಲ್ಲ. ಅದ್ರ ಬದಲು ಸುಮ್ಮನೆ ಚುನಾವಣೆ ಎದುರಿಸೋಕಾಯ್ತಂತೆ. ಯಾಕೆ 224ರಲ್ಲೂ ಡೀಲ್ ಮಾಡ್ಕೊಂಬಿಡಿ,